ಅಲ್ಲ ಈಗ ನೋಡಿ, ನೀವೆಲ್ಲ ಸಂಸಾರಿಸ್ತಿದ್ದೀರಾ, ಮಕ್ಕಳು ಮರಿ ಓಡಾಡ್ತವೆ, ಇಲ್ಲೊಂದು ಗುಡ್ಡ ಇತ್ತು, ಬಿದ್ದು ಬಿದ್ದು ಎದ್ದಿ ಇವತ್ತೇನ ಗೋರ್ ಹಾಕೋರಂತೆ. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಇರೋಂಥ ಪರಿಸ್ಥಿತಿ ಇದೇನು ಅಂದ್ರೆ ವಾಟರ್ ಲೈನ್ ಪೈಪ್ ಹೋಗಿರೋಂಥದ್ದು. ಇಲ್ಲಿ ಮಂಜುನಾಥ ಕ್ಲಿನಿಕ್ ಇದೆ ನೋಡಿ, ಇಲ್ಲೆಲ್ಲ ಅವರು ಜೀವನ ಮಾಡಕ್ಕೆ ಒಂದು ಬದುಕು ಕಟ್ಕೊಂಡಿದ್ದಾರೆ. ಯಾವನ ಬಿದ್ದು ಅವರು ಕೂಡ ಬಿದ್ದಿದೆ ಅಂತ ಕಂಡ್ರೆ ಈಗ ನೀವು ಮನೆ ಇಲ್ಲೇನಾ? ಇದೇ ಮನೆನಾ? ಓಕೆ ನೋಡಿ, ಇಲ್ಲಿ ಎಷ್ಟು ವಾಸ ಮನೆಗಳು ಎಷ್ಟಿದೆ, ವಾಸದ ಮನೆಗಳು. ಇಲ್ಲಿ ಹೈವೇ ರೋಡಲ್ಲಿ ಇಲ್ಲಿರೋ ತೆಗೆದು ಮಣ್ಣು ಅಲ್ಲ ಹಾಕ್ಬಿಟ್ಟು ಅಲ್ಲಿ ಏನೋ ತೆಗೆದುಬಿಟ್ಟು ನೋಡಿ, ಇಲ್ಲಿ ತಾವು ನೋಡ್ತಾ ಇದ್ದೀರಾ ಸರ್, ತಾವು ಬಿದ್ದಿರ ಸರ್ ಇಲ್ಲಿ? ಅದೇ ದಿಬ್ಬದ ಮೇಲೆ ನೀವು ಬಿದ್ದಿದ್ದೀರಾ? ನಡ್ಕೊಂಡು ಹೋಗ್ತಿದ್ರಿ ಸ್ಕೂಟ್ರಲ್ಲಿ? ಓ, ದಿನ ಐತಲ್ಲ, ಹಾಗಾಗಿ ಏನ್ ಕಾಮಗಾರಿಕೆ ಮಾಡ್ತಾರೆ ಸರ್ ಇವರು ಇಷ್ಟ ಬಂದಂಗೆ? ಅಲ್ಲ, ನಿಮ್ಗೆ ಒಂದು ವಿಚಾರ ಏನಂದ್ರೆ ನೋಡಿ, ನಿಜವಾಗ್ಲೂ ಕಣ್ಣಾರೆ ನೋಡ್ತಿದ್ದವ್ರು ನೀವೇ ಬಿದ್ದೀರಾ ಅಂತಂದ್ರೆ ಇನ್ನ ಹೊರಗಡೆ ಜನ ಹೇಳಿ ಕತೆ ಅಲ್ವೇ? ಯಾವನೊಬ್ಬ ಮುಟ್ಟಾಳ ಕಾಮೆಂಟ್ ಬೇರೆ ಆಗ್ತಾನೆ. ಅಲ್ಲ, ಕಾಮೆಂಟ್ಗೆಲ್ಲ ಎದುರ್ಕೊಳ್ಳಂಗಿದ್ರೆ ಸುದ್ದಿಗಾರ ಕೆಲಸ ಮಾಡ್ತಿರಲ್ಲ ನಿಮ್ ಯೋಗ್ಯತೆಗೆ. ಕಾಮೆಂಟ್ ಹಾಕೋರೆಲ್ಲ ಬಂದು ತಿಗಾರ್ಕೊಂಡು ಸುದ್ದಿ ಮಾಡ್ಬೇಕು ತಾಕತ್ತಿದ್ರೆ ಬಂದು ಒಂದೊಂದು ಸಾರ್ವಜನಿಕವಾಗಿ ಒಂದು ಸುದ್ದಿ ಮಾಡಿ ತೋರಿಸಿ ನೀವು ಸಾಕು. ನೋಡಿ, ವಿಷಯಕ್ಕೆ ನಮಸ್ಕಾರ. ತಾವೇನ್ ನೋಡ್ತಿದ್ದೀರಾ? ನಿನ್ನೆ ಇಟ್ವಳಿ ಒಬ್ಬ ಗ್ರಾಮಸ್ಥರು ಬರ್ತಾರೆ. ಗ್ರಾಮಸ್ಥರು ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದಾಗ ಅಚಾನಕ್ ಆಗಿ ಅವರು ಇಲ್ಲೊಂದು ದೊಡ್ಡ ದಿಬ್ಬ ಇರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಎಲ್ಲ ಪಾಪ ಅವರು ಇಲ್ಲೇ ಬಂದು ನಿಲ್ಸ್ಬೇಕು, ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಬರ್ತಾರೆ. ಇಲ್ಲೇನೋ ದಿಣ್ಣೆ ಇದ್ದಿದ್ರೆ ಇವ್ರು ಈ ತರ ಬಂದು ಪೇಷಂಟ್ಗಳು ಇಳಿಯಕ್ ಆಗ್ತಿರಲಿಲ್ಲ. ಹಾಗಾಗಿ ಇಲ್ಲಿ ನೋಡಿದ್ರೆ ಇಲ್ಲೊಂದು ಗುಂಡಿ ಕೂಡ ಯಾರೋ ಊತಾಕೋತಾರ ಒಂದು ಗುಂಡಿ ಕೂಡ ತೆಗೆದಿದ್ದಾರೆ. ಇಲ್ಲಿ ಇಷ್ಟು ಮಣ್ಣು ಇಲ್ಲಿತ್ತು. ಇಲ್ಲಿ ನೋಡಿ, ಜನ ಹಿಂಗೆ ಬರ್ಬೇಕು. ನೋಡಿ, ಜನ ಹಿಂಗೆ ಬರ್ಬೇಕು ಪಾಪ. ನೋಡಿ, ಇಷ್ಟು ಮಣ್ಣು. ಮಹೇಶ್, ಒಂದ್ ನಿಮಿಷ, ಒಂದು ವಿಡಿಯೋ ಮಾಡಿದ್ದೆ ನೆನ್ನೆ. ಒಬ್ರು ಇಟ್ಕೊಳ್ಳಿ ಅಲ್ಲ ರೀ, ನಿಮ್ಮನೆ ಇದೆ ಕಣ್ರಿ, ನಿಮ್ಮನೆಗೋಸ್ಕರ ಬಂದು ಸುದ್ದಿ ಮಾಡ್ತಾ ಇರೋದು. ನೋಡಿ, ಇಲ್ಲಿ ಈ ವ್ಯವಸ್ಥೆ ಇದೆಯಲ್ಲ, ಏನ್ ಹೇಳ್ತೀರಾ ನೀವು ಗ್ರಾಮಸ್ಥರಾಗಿ? ಒಂದ್ ನಿಮಿಷ ಮಹೇಶ್ ಕೇಳಿ. ಇಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವ್ರೆ, ಜನ ಕೈಕಾಲು ಮುರ್ಕೊಂಡವ್ರೆ. ತಾವು ಇಲ್ಲಿ ವಾಸ ಮಾಡ್ತಾ ಇದಾರ? ನಿಮ್ ಇವ್ರು ಪಾಪ ಮೆಕ್ಯಾನಿಕ್ ಸ್ಟಾಫ್ನವರು ಕೂಡ ಬಿದ್ದು ಕೈಕಾಲು ಮುರ್ಕೊಂಡವ್ರೆ. ನೀವೊಬ್ರು ಇಲ್ಲಿ ವಾಸಿಗರು. ಮುನ್ಸಿಪಾಲಿಟಿ ಅವರು ರೋಡ್ ಆಗಿತ್ತು, ಇದು ಪರ್ಮಿಷನ್ ಕೊಟ್ಟಿಲ್ಲ. ಓಕೆ. ಯಾರ ಮನೆ ಬ್ಲಾಕ್ ಆಗಿದೆ? ಹಾಸ್ಪಿಟ್ಲದು. ಓಕೆ. ಎಸ್ ನೋಡಿ, ಇಲ್ಲಿ ರಾಜ್ಯ ಹೆದ್ದಾರಿಲಿ ಹಾಕಂತ ಮಣ್ಣು ಬಿದ್ದು ಕೈಕಾಲು ಮುರ್ಕೊಂಡವ್ರೆ. ನಾನ್ ಸುದ್ದಿ ಮಾಡಿದಾಗ ಕಾಮೆಂಟ್ಗಳು ಹಾಕ್ತೀರಾ ನೀವು. ನಿಮ್ಗೇನೋ ಯೋಗ್ಯತೆ ಇದ್ರೆ ಒಂದೊಂದು ಸುದ್ದಿ ಮಾಡಿ ಸಾರ್ವಜನಿಕ ಪರವಾಗಿ ಮಾತಾಡಿ ನೋಡೋಣ. ನೋಡಿ, ಇಲ್ಲಿ ಏನಿತ್ತು, ಇಲ್ಲಿ ಇಷ್ಟು ದಿಬ್ಬ ಇತ್ತು. ಆ ದಿಬ್ಬದ ಮಧ್ಯೆ ಬಂದು ಎಷ್ಟು ಜನ ಬಿದ್ದವ್ರೆ ಅಂದ್ರೆ ನನ್ನ ಹತ್ರ ಆಡಿಯೋ ಸಾಕ್ಷಿ ಕೂಡ ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ. ಸರ್, ಇಲ್ಲೇ ಬಿದ್ದು ನೋಡಿ, ಈ ಮಣ್ಣ ಗೋರ್ ಹಾಕಿರುವಂತದ್ದು ತಾವು ನೋಡ್ತಾ ಇದ್ರಾ? ನೋಡಿ, ಈ ಮಣ್ಣನ್ನ, ಇಲ್ಲಿದ್ದ ಮಣ್ಣನ್ನ ಗೋರ್ ಹಾಕಿದ್ರೆ, ಅದೇ ಕೆಲಸ ಅವತ್ತು ಮಾಡಿದ್ರೆ ಇವತ್ತು ಸಿಹಳ್ಳಿ ಗ್ರಾಮದ ಒಂದಷ್ಟು ರೈತ ಮಕ್ಕಳು ಬಿದ್ದು 1000 ರೂಪಾಯಿ ಖರ್ಚು ಮಾಡ್ಕೊಂಡು ಕಾಲಿಗೆ ಏಟ್ ಮಾಡ್ಕೋತಿರಲಿಲ್ಲ. ತಾವೇ ನೋಡ್ತಾ ಇದ್ರಿ. ಈ ಮಣ್ಣನ್ನು ಗುಡ್ಡೆ, ಇಲ್ಲಿ ಏನು ರಾಜ್ಯ ಹೆದ್ದಾರಿ ಇದು, ಮಣ್ಣಿನ ಗುಡ್ಡೆ ರಾಜ್ಯ ಹೆದ್ದಾರಿ. 33 ತಾವು ನೋಡ್ತಾ ಇದ್ದೀರಾ? ನೋಡಿ ಯಾವ ಮಟ್ಟದ ಪೊಲೀಸ್ ವ್ಯಾನ್ ಬರ್ತಾ ಇದ್ರು ಲೆಕ್ಕ ಇಲ್ಲ ರೀ ಇವ್ರಿಗೆ. ಪೊಲೀಸ್ ಇಲಾಖೆ 112 ವ್ಯಾನ್ ಬರ್ತಾ ಇದ್ರು, ಇವ್ರು ಲೆಕ್ಕನೇ ಇಲ್ಲ. ತಾವು ನೋಡ್ತಾ ಇದ್ದೀರಾ? ಇಲ್ಲಿರುವಂತ ಒಂದು ಮಣ್ಣಿನ ಗುಡ್ಡೆಯಿಂದ ಎಷ್ಟು ಜನ ಬಿದ್ದಿದೆ ಗೊತ್ತಾ? ಮಣ್ಣಿನ ಗುಡ್ಡೆ ಐತಿ ಇಲ್ಲಿ. ಯಾವುದೋ ಒಂದು ಕಾಮಗಾರಿಕೆ ಮಾಡಕ್ ಬಂದವ್ರೆ, ಆ ಕಾಮಗಾರಿಕೆಯಿಂದ ಮಣ್ಣಿನ ಗುಡ್ಡೆ ಆಗುತ್ತೆ. ಮಣ್ಣಿನ ಗುಡ್ಡೆಯಿಂದ ಹಲವಾರು ರೈತರು ಬಿದ್ದಿರುವಂಥದ್ದು. ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಬಹಳ ಇಕ್ಕಟ್ಟಿನ ಜಾಗ ಇರುವಂಥದ್ದು. ಇನ್ನೇನು ಕೆಲವೇ ತಿಂಗಳಲ್ಲಿ ಇದು ಕೂಡ ಹೈವೇ ಆಗುತ್ತೆ, ಡಬಲ್ ರೋಡ್ ಕೂಡ ಆಗುತ್ತೆ. ಆಲ್ರೆಡಿ ಕಿರೋಲ್ವರೆಗೂ ಆಗಿದೆ. ಆದ್ರೆ ಇದೇ ವಿಚಾರನ ಒಬ್ಬ ಇಟ್ವಳ್ಳಿ ಗ್ರಾಮಸ್ಥ ಬಂದು ಮಾತಾಡ್ತಾನೆ. ಪಾಪ ರೈತ, ಸರ್ ಹಿಂಗ್ ಬಂದು ಎಲ್ಲ ಬೀಳ್ತಾ ಇದ್ದಾರೆ ಸರ್ ಆ ದಿಣ್ಣೆನಲ್ಲಿ ಅಂತ. ಹೌದಾ, ಅದೊಂದು ವಿಡಿಯೋ ಮಾಡಿ ಕಳಿಸಿ ನಾವು ಒಂದು ಸುದ್ದಿ ಮಾಡೋಣ ಅಂತಂದ್ರೆ ಯಾವನ ತಲೆಕೆಟ್ಟವನು ಕಾಮೆಂಟ್ ಹಾಕ್ತಾನೆ. ನಿಮ್ಗೆ ತಾಕತ್ತಿದ್ರೆ ಸಾರ್ವಜನಿಕವಾಗಿ ಒಂದು ವಿಡಿಯೋ ಮಾಡಿ ಹಾಕಿ ನೋಡೋಣ, ಒಂದು ಒಳ್ಳೇದು ಮಾಡಂಗಿದ್ರೆ. ಕಾಮೆಂಟ್ ಹಾಕೋದಲ್ಲ, ನನಗೂ ಬರ್ತದೆ ಕಾಮೆಂಟ್ ಹಾಕಕ್ಕೆ. ನೋಡಿ, ಇಲ್ಲಿದ್ದಂಥ ಮಣ್ಣನ್ನ ನೋಡಿ, ಇಷ್ಟು ಮಣ್ಣನ್ನ ಗೋರಿ ಈಗ ಅದೇ ಕೆಲಸ ಅವತ್ತು ಮಾಡ್ಬಿಟ್ಟಿದ್ರೆ ಅಷ್ಟು ಜನ ಬೀಳ್ತಿರಲಿಲ್ಲ. ಯಾರು ಬರ್ತಾರೆ ಇಲ್ಲಿ ಬರೋದು? ಇಲ್ಲಿನ ವಾಸಿಗಳು ಬರ್ತಾರೆ. ಇಲ್ಲಿ ಯಾರಿದೆ ಅಕ್ಕಪಕ್ಕ ವಾಸ ಮಾಡೋರು ಬರ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ. ಜೊತೆಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಮೆಡಿಕಲ್ ಸ್ಟೋರ್ ಇದೆ. ಅವರೇ ಬಂದು ಬೀಳೋದು. ರಾಜ್ಯ ಹೆದ್ದಾರಿ ಇದು. ನಿಮ್ಮನೆ ಮುಂದೆ ಬಂದು ನಾನು ಸುದ್ದಿ ಮಾಡ್ತಾ ಇಲ್ಲ, ರಾಜ್ಯ ಹೆದ್ದಾರಿ ಇರೋದು. ಹಾಗಾಗಿ ಇಲ್ಲಿಂದ ಮಣ್ಣು ತಗೊಂಬಂದು ನೀವು ಹಾಕ್ಬಿಟ್ಟು
ಈ ತರ ವೆಹಿಕಲ್ ತೊಂದರೆ ಆಗಿ ಜನ ಬೀಳ್ತಾವ್ರೆ, ಜನ ಬಿದ್ದು ಉಗಿತಾವ್ರೆ. ನಿಮ್ಗೆ ಆಡಿಯೋ ಕೂಡ ಕಳಿಸ್ತೀನಿ, ನಿಮ್ಗೆ ಸುದ್ದಿ ಮಾಡಿ. ಇದನ್ನೇ ಕಾಮೆಂಟ್ ಎಲ್ಲ ಅವನು ಹಾಕ್ತಾನೆ. ಸಾರ್ವಜನಿಕವಾಗಿ ಬಂದು ಒಂದು ಸುದ್ದಿ ಮಾಡಿ ನೋಡಿ, ಗೊತ್ತಾಗ್ತದೆ. ಎಲ್ಲ ಇಲಾಖೆಗಳನ್ನ ಎದುರಾಕೊಂಡು ತಾವೇನ್ ನೋಡ್ತಾ ಇದ್ದೀರಾ? ಇಲ್ಲಿ ದೊಡ್ಡ ದಿಬ್ಬ ಇತ್ತು. ಈ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇಲ್ಲಿರುವಂತ ಕಾಮಗಾರಿಕೆ ಮಾಡಿದಂತ ಮುಟ್ಟಾಳ್ರು ಇಲ್ಲಿ ಮಣ್ಣು ಹಾಕ್ಲಿಲ್ಲ ಅಂತಿದ್ರೆ ಈಗ ಇವತ್ತು ತೆಗೆದಿರೋಂಥದ್ದು, ಇವತ್ತು ತೆರವು ಮಾಡಿರೋದು. ನಾನು ನಿನ್ನೆ ಸುದ್ದಿ ಮಾಡ್ತೀನಿ, ಇವತ್ತು ತೆರವು ಮಾಡಿದ್ದಾರೆ ನೋಡಿ. ಇಲ್ಲಿ ಹೋಗುವಂತ ಜಾಗ ಮಂಜುನಾಥ ಕ್ಲಿನಿಕ್ ಹೋಗ್ಬೇಕು, ಡಯಾಗ್ನೋಸಿಸ್ ಸೆಂಟರ್ಗೆ ಹೋಗ್ಬೇಕು, ಮತ್ತೆ ಒಂದು ಮೆಡಿಕಲ್ ಸ್ಟೋರ್ ಇದೆ. ದಿನಕ್ಕೆ 100 ಜನ ಬರ್ತಾರೆ ನೋಡಿ. ಪಾಪ ಅವ್ರು ಕೂಡ, ಈ ಮೆಕ್ಯಾನಿಕ್ ಶಾಪ್ ಅವರು ಕೂಡ ಈ ದಿಬ್ಬದಿಂದ ಹಾಲ್ ತರಕ್ ಹೋದಾಗ ಬಿದ್ದವ್ರೆ ಅಂತ ಹೇಳ್ತಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ ನಿಮ್ಗೆ? ನಾನು ಹೇಳ್ತಿರೋದು, ಇಲ್ಲಿ ಕಾಮಗಾರಿಕೆ ಯಾರು ಮಾಡೋರೋ ಅವ್ರಿಗೆ ಉಗಿತಾ ಇರೋದು. ನೆಟ್ ಕಾಮಗಾರಿಕೆ ಮಾಡಿದ್ಮೇಲೆ ರೋಡ್ ಕ್ಲಿಯರ್ ಮಾಡಿ, ಇಲ್ಲ ರೋಡ್ ಕ್ಲಿಯರ್ ಮಾಡಿಸ್ಕೊಂಡು ಕಾಮಗಾರಿ ಮಾಡಿ ಅಂತ ಹೇಳ್ತಾ ಇರೋಂಥದ್ದು. ಯಾರ ವೈಯಕ್ತಿಕ ಚೇದೋಜನೆ ಮಾಡಕ್ ಬಂದಿಲ್ಲ ನಾನಿಲ್ಲಿ. ನಿಮ್ಮ ವೈಯಕ್ತಿಕವಾದಂತ ಜಾಗಗಳ ನೀವು ಮಾಡ್ಕೊಳ್ಳಿ. ಇಲ್ಲಿ ರೋಡ್ ಮಧ್ಯೆ ಈ ತರ ಆಗಿದೆಯಲ್ಲ, ಜನ ಬಿದ್ದು ಕೈಕಾಲು ಮುರ್ಕೊಂಡು 1000 ರೂಪಾಯಿ ಖರ್ಚು ಮಾಡಿದ್ರೆ ಅದು ನಿಮ್ಗೆ ಆಡಿಯೋ ಕೂಡ ಹಾಕ್ತೀನಿ ನಾನು ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಮಾಡ್ತಾ ಇರ್ತಿಲ್ಲ. ಸಾರ್ವಜನಿಕ ರೋಡಲ್ಲಿ ಗುಂಡಿ ತೆಗೆದ್ಬಿಟ್ಟು ಏಕೆ ನೀವು ಬಿಟ್ಟರೆ ಮಣ್ಣನ್ನ ಬೀಳ್ದಿನ ಏನ್ ಮಾಡ್ತಾರೆ? ಬಿದ್ದೇ ಬೀಳ್ತಾರೆ. ನಿಮ್ಮ ವೈಯಕ್ತಿಕವಾಗಿ ನೀವು ಏನಾರು ಮಾಡ್ಕೊಳ್ರಿ, ನನಗೇನಾಗಬೇಕಾಗಿಲ್ಲ. ಸಾರ್ವಜನಿಕರ ಹೆದ್ದಾರಿ ಇದು ನೋಡಿ. ಈಗ ಆಗ್ಲೇ ನೋಡಿದ್ರಿ, ಒಂದು ಲಾರಿ ಪೊಲೀಸ್ ಇಲಾಖೆ ಜೀಪ್ಗೆ ಬರ್ತಾ ಇದ್ರು ಕೂಡ ಅವನಿಗೆ ಯಾವುದೇ ಧೈರ್ಯ, ಯಾವ ಧೈರ್ಯವಾಗಿ ಬಂದು ಸಡನ್ ಆಗಿ ಬ್ರೇಕ್ ಹೊಡಿತಾನೆ ಅಂತ. ಅಷ್ಟು ಇಕ್ಕಟ್ಟಿನ ಪ್ರದೇಶ ಇದು. ಈ ಇಕ್ಕಟ್ಟಿನ ಪ್ರದೇಶದಲ್ಲಿ ನೀವು ಹಿಂಗ್ ಗುಂಡಿ ತೋಡ್ಬಿಟ್ಟು ಹೋಗ್ಬಿಟ್ಟು ಹಾಕಿರೋಂಥ ಮಣ್ಣು ದಿಬ್ಬ ಮಾಡೋಗಿ ಬಿದ್ದಿ ಎಷ್ಟು ಜನ ಬಿದ್ದವ್ರೆ? ಬಿದ್ದಿರೋರು ಆಡಿಯೋ ಫೋನ್ ಮಾಡಿ ಹೇಳೋರೆ. ಅದನ್ನು ಕೂಡ ನಿಮ್ಗೆ ಸುದ್ದಿ ಮಾಡಿ ಕಳಿಸ್ತೀನಿ. ಕಾಮೆಂಟ್ ಹಾಕೋದಲ್ಲ, ಕಾಮೆಂಟ್ ಯಾವನ್ ಬೇಕಾದ್ರೆ ಹಾಕ್ತಾನೆ. ಸಾರ್ವಜನಿಕವಾಗಿ ಒಂದು ಸುದ್ದಿ ಮಾಡಿ ನೋಡಿ. ಎಲ್ಲ ಇಲಾಖೆಗಳನ್ನ ಎದುರಾಕೊಂಡು ಗೊತ್ತಾಗ್ತದೆ. ಸುದ್ದಿ ಮಾಡಿದ್ಮೇಲೆ ಪುಣ್ಯಾತ್ಮರು ತಗೊಂಡೋಗಿ ಮಣ್ಣು ಆ ಕಡೆ ಹಾಕೋರೆ. ನಿಮ್ಮ ಕಾಮಗಾರಿಕೆ ಯೋಗ್ಯತೆ ಏನು ಅಂತ ಜನ ಉಗಿತವ್ರೆ. ಅದಕ್ಕೆ ಸುದ್ದಿ ಮಾಡಕ್ ಬಂದಿದ್ದು. ನಿಮ್ಮ ವೈಯಕ್ತಿಕವಾಗಿ ಏನಾರ ಮಾಡ್ಕೊಳ್ರಿ, ಪರ್ಸನಲ್ ಜಾಗ ನಮಗ್ ಬೇಕಾಗಿಲ್ಲ. ರಾಜ್ಯ ಹೆದ್ದಾರಿಗಳನ್ನ ಅಗ್ಯಕ್ಕೆ ಏನ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? ಇನ್ನು 4 ಸಾರಿ ಮಳೆ ಹೋದ್ರೆ ಇರೋದು ಹಳ್ಳ ಆಗೋಗ್ತದೆ. ಜನ ಬಿದ್ದು ಸಾಯ್ತವ್ರೆ, ಕೈಕಾಲು ಮುರ್ಕೊಂಡವ್ರೆ. ಸಿಹಳ್ಳಿ ಗ್ರಾಮಸ್ಥರು